ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ MR Edits ಕನ್ನಡ. ನೀವೇನಾದರೂ ಈ ಥರ ಇರೋ ಫೋಟೋನ ಒಂದು ಕ್ಲಿಕ್ಕಲ್ಲಿ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ ಈ ಥರ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಬೇಕು ಅಂತಿದ್ದೀರಾ? ಹಾಗಾದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನೀವು ಯಾವ ಫೋಟೋನ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕೋ ಅದನ್ನು ಆಟೋ ಸ್ಕೆಚ್ ಬುಕ್ ಆ್ಯಪ್ಗೆ ಸೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ಹೈಡ್ ಮಾಡ್ಕೊಳ್ಳಿ. ಹೈಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಎರೇಸ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಎರೇಸ್ ಟೂಲ್ ಇದೆಯಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಝೂಮ್ ಮಾಡಿಕೊಂಡು ಫೋಟೋನ ಝೂಮ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೋ ಆ ಥರ ರೊಟೇಟ್ ಮಾಡ್ಕೊಳ್ಳಿ. ನೀವು ಬ್ರಷ್ ಮೇಲೆ ಕ್ಲಿಕ್ ಮಾಡಿ ಸೈಡಿಗೆ ಸ್ವೈಪ್ ಮಾಡಿದ್ರೆ ಅದು ಬ್ರಷ್ ದೊಡ್ಡದು ಚಿಕ್ಕದಾಗುತ್ತೆ. ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಈ ಥರ ಏನಾದ್ರು ಮಿಸ್ಸಾಗಿ ಒಂದು ಲೈನು ಆಗೋಯ್ತು ಅಂದರೆ ಇಲ್ಲಿ ಸೈಡಿಗೆ ಕ್ಲಿಕ್ ಮಾಡಿಕೊಂಡು ಬ್ಯಾಕಿಗೆ ಹೋಗಿ ಮತ್ತು ಫುಲ್ಲು ಫೋಟೋನ ಒಂದು ಬಾರ್ಡ್ರ್ ಹಾಕ್ಕೊಳ್ಳಿ. ಒಂದು ಬಾರ್ಡ್ರ್ ಹಾಕ್ಕೊಂಡ್ರೆ ಸಾಕು. ಬಾರ್ಡ್ರ್ ಹಾಕ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನೀಟಾಗಿ ಆ ಪ್ಲೇಸಸ್ನೆಲ್ಲ ಎರೇಸ್ ಮಾಡ್ಕೋಬೋದು. ಅದಕ್ಕೆ ಆ ಬಾರ್ಡ್ರ್ ಹಾಕ್ಕೊಳ್ಳಿ ನೀಟಾಗಿ. ಈ ಥರ ಎಲ್ಲ ಬಾರ್ಡ್ರ್ ಹಾಕ್ಕೊಂಡಾದ್ಮೇಲೆ ಬ್ರಷ್ ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ. ಈ ಥರ ದೊಡ್ಡದು ಮಾಡಿಕೊಂಡು ನೀಟಾಗಿ ಬೇಡದೇ ಇರೋವಂತಹ ಪಾರ್ಟ್ನೆಲ್ಲ ಎರೇಸ್ ಮಾಡ್ಕೊಳ್ಳಿ. 90% ಎಲ್ಲ ಪಾರ್ಟ್ಸು ಎರೇಸ್ ಆಗೋಗುತ್ತೆ. ಮಿಕ್ಕಿದೆಲ್ಲ ಎರೇಸ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಫುಲ್ಲು ಎರೇಸ್ ಮಾಡ್ಕೊಳ್ಳಿ. ಯಾವ್ಯಾವ ಪಾರ್ಟ್ಸ್ ಬೇಡವೋ ಅದನ್ನೆಲ್ಲ ಎರೇಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಬ್ರಷ್ ಸೈಜ್ನ ದೊಡ್ಡದು ಮಾಡಿಕೊಂಡು ಫುಲ್ಲು ಯಾವ್ಯಾವ ಪಾರ್ಟ್ಸ್ ಬೇಡವೋ ಅದನ್ನೆಲ್ಲ ಎರೇಸ್ ಮಾಡ್ಕೊಳ್ಳಿ ನೀಟಾಗಿ. ನೀವು ಒಂಚೂರು ಟೈಮ್ ಕೊಟ್ಟು ನೀಟಾಗಿ ಎರೇಸ್ ಮಾಡ್ಕೋಬೋದು. ಇನ್ನೂ ನೀಟಾಗಿ ಕ್ಲಾರಿಟಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಎರೇಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಮತ್ತೆ ನೀವು ಝೂಮ್ ಮಾಡಿಕೊಂಡು ಬ್ರಷ್ ಸೈಜ್ನ ಕಡಿಮೆ ಮಾಡಿಕೊಂಡು ಇವಾಗ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರಿಗಿನ್ನ ಮೇಲ್ಗಡೆ ಫುಲ್ಲು ಎರೇಸ್ ಮಾಡ್ಕೊಳ್ಳಿ ನೀಟಾಗಿ. ನೀವು ಟೈಮ್ ಕೊಟ್ಟು ನೀಟಾಗಿ ಎರೇಸ್ ಮಾಡ್ಕೊಂಡಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕೈ ಮಧ್ಯೆ ಮತ್ತು ಕಾಲು ಸಂದಿಲೆಲ್ಲ ನೀಟಾಗಿ ಎರೇಸ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ಗ್ರೌಂಡು ವಿಸಿಬಲ್ ಆಗಬೇಕಲ್ಲ, ಅದಕ್ಕೆ ನೀಟಾಗಿ ಎರೇಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎರೇಸ್ ಆದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನ ವಿಸಿಬಲ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡನ್ನ ವಿಸಿಬಲ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಇಲ್ಲಿ ಯಾವುದಾದ್ರು ನಿಮಗೆ ನೀಟಾಗಿ ಎರೇಸ್ ಆಗಿಲ್ಲ ಅಂದರೆ ಅಲ್ಲಿ ಡಾಟ್ಸ್ ಕಾಣಿಸುತ್ತೆ. ಅದನ್ನೆಲ್ಲ ನೀಟಾಗಿ ಎರೇಸ್ ಮಾಡ್ಕೋಬೋದು. ಅದಕ್ಕೆ ಮತ್ತೆ ನೀವು ಅದೇ ಬ್ಯಾಕ್ಗ್ರೌಂಡನ್ನ ಮತ್ತೆ ಅನ್ಸೀನ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಾಣಿಸ್ತಿದೆಯಲ್ಲ, ಅದನ್ನೆಲ್ಲ ಎರೇಸ್ ಮಾಡ್ಕೊಳ್ಳಿ, ಅನ್ಸೀನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸೇವ್ ಮಾಡ್ಕೋಬೇಕು ಇದನ್ನು PNG ಇದೆ ಅಂದರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಕರೆಂಟ್ ಸ್ಕೆಚ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಗುತ್ತೆ. ಮತ್ತು ನೀವೇನಾದ್ರು ಇದಕ್ಕೆ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೋಬೇಕು, ನಿಮ್ಗೆ ಇಷ್ಟವಾದ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಇಮೇಜ್ ಬೇಕೋ ಅದನ್ನು ಕ್ಲಿಕ್ ಮಾಡಿಕೊಂಡು ಝೂಮ್ ಮಾಡಿ ಫಿಟ್ ಮಾಡ್ಕೊಳ್ಳಿ. ಈ ಥರ ಫಿಟ್ ಮಾಡ್ಕೊಂಡಾದ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೇಯರ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಫೋಟೋನ ಕೆಳಗಡೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಾದ್ಮೇಲೆ ನಿಮ್ಮ ಫೋಟೋ ಮೇಲ್ಗಡೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ, ಫೋಟೋನ ಝೂಮ್ ಮಾಡಿ ನೋಡ್ಕೊಳ್ಳಿ ನೀಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಸೇವ್ ಮಾಡ್ಕೋಬೇಕು ಅಂದರೆ ಲಾಸ್ಟು 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಟು ಡಿವೈಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಗಿರೋ ಫೋಟೋನ ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಫೋಟೋ ಯಾವ ಥರ ಎಡಿಟ್ ಆಗಿದೆ ಅಂತ ತೋರಿಸುತ್ತೆ. ನೀವು ಇದೇ ಥರ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡಿಕೊಂಡು PNG ಕ್ರಿಯೇಟ್ ಮಾಡಿ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಬೋದು. ನೀವು ಈ ಟೆಕ್ನಿಕ್ಕಿಂದ ಯಾವುದೇ ರೀತಿಯಾದ ಬ್ಯಾಕ್ಗ್ರೌಂಡ PNG ಕ್ರಿಯೇಟ್ ಮಾಡ್ಕೋಬೋದು. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.